ಎಷ್ಟು ಹೊತ್ತು ಪೂಜೆ ಮಾಡ್ತಾನೆ ಸೂರ್ಯ ಅನ್ನೋದು ಒಂದು ಲಿಖಿತ ಇರುತ್ತೆ ನಮ್ಮಲ್ಲಿ. ನಮಗೆ 2 ವರ್ಷದ ಕೆಳಗಡೆ 4-5 ವರ್ಷದ ಕೆಳಗಡೆ ಸ್ವಾಮಿ ಮೇಲೆ ಒಂದೇ ಒಂದು ಸೆಕೆಂಡ್ ಇದ್ದು ಪೂಜೆ ಮುಗಿಸ್ಕೊಂಡು ಹೊರಟು ಸೂರ್ಯ ಭಗವಂತ. ಆಗ ತಮ್ಮ ಮಾಧ್ಯಮದವರಿಗೆ ಇದಿಷ್ಟು ಬೇಗ ಹೋಯ್ತಲ್ಲ ಏನು ಕಾರಣ ಅಂದರೆ ಏನೋ ಒಂದು ವಿಶೇಷವಾದ ಅಪಘಾತ ಕಾದಿದೆ ಅಂತ ನಾವು ಹೇಳಿದಾಗ ಆ ಅಪಘಾತ ನಮಗೆ ಕರೋನಾವನ್ನು ಕೆಟ್ಟ ಗಾಳಿ ಬೀಸಿ ಬಹಳಷ್ಟು ಜನಗಳಿಗೆ ತೊಂದರೆ ಆಯಿತು. ಬಟ್ ಹೋದ ವರ್ಷ ನಮಗೆ ಸೂರ್ಯನೇ ಕಾಣಲಿಲ್ಲ. ಸೂರ್ಯ ಪೂಜೆಯ ನಂತರ ಒಂಚೂರು ಮಳೆ ಬಿದ್ದಿದ್ದರಿಂದ ಜಲಕಂಟಕ ಇದೆ ಅಂತೇಳಿ ಹೋದ ಬಾರಿ ನಾವು ಹೇಳಿದ್ದೀವಿ. ಯಾವ ಕಂಟಕಗಳು ಇಲ್ದಿರ ಈ ಒಂದು ಶುಭ ಸಂವತ್ಸರ ವಿಶೇಷವಾಗಿರಲಿ. ಯಾಕೆಂದರೆ ನಾವು ಸಾಮಾನ್ಯವಾಗಿ ಜನವರಿ 1 ನಾವು ಹೊಸ ವರ್ಷ ಅಂತ ಕೊಂಡಾಡ್ತೀವಿ, ಅದು ನಮಗಲ್ಲ. ನಮ್ಮ ಹಿಂದೂಗಳಿಗೆ ಯುಗಾದಿಯ ದಿನ ನಾವು ಪಂಚಾಂಗವನ್ನು ಪೂಜೆ ಮಾಡಿ ಮಂತ್ರಿ ಯಾರು, ರಾಜ ಯಾರು, ಸೇನಾಧಿಪತಿ ಯಾರು ಎಲ್ಲ ವಿಶ್ಲೇಷಣೆಗಳನ್ನ ಅವತ್ತು ನಾವು ಕೊಟ್ಟಾಗ ಯಾರ್ಯಾರು ಮಂತ್ರಿಗಳಾಗಿದ್ದರೆ ಏನು ಅನುಕೂಲತೆ ಸಿಗುತ್ತೆ, ಯಾರು ರಾಜರಾಗಿದ್ದರೆ ಏನು ಅನುಕೂಲತೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅವತ್ತು ಪಂಚಾಂಗ ಶ್ರವಣ ಅಂತ ಹೇಳಿಕೊಂಡು ವಿಶೇಷವಾಗಿ ತಿಳಿಸ್ತೀವಿ.